ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನ ನೀಡುವಂತಹ ಕಾರ್ಯಕ್ರಮ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತು ನಾವು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಂಜೀವಿನಿ ಕೋಲ್ಡ್ ಲೇಸರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ಅವರು. ಧನಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ. ಹಾಗೇನೆ ಸಂಜೀವಿನಿ ಕೋಲ್ಡ್ ಲೇಸರ್ನ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಸ್ವಾಗತ್ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧನಲಕ್ಷ್ಮಿ ಅವರೇ, ಮೊದಲಿಗೆ ಈ ಕ್ಲಿನಿಕ್ ನ ಹೇಗೆ ಓಪನ್ ಮಾಡಿದ್ರಿ, ಸ್ಟಾರ್ಟ್ಅಪ್ ಹೇಗಾಯ್ತು, ಏನು ಉದ್ದೇಶ ಆಯ್ತು ಅದನ್ನು ತಿಳಿಸಿ. 2010 ನಾವು ಓಪನ್ ಮಾಡಿದ್ದು. ಬಟ್ ಓಪನ್ ಮಾಡೋ ಟೈಮಲ್ಲಿ ಬಹಳಷ್ಟು ಕಷ್ಟಗಳಾಯಿತು. ಯಾಕೆಂದರೆ ಒಂದು ಆಚೆ ಕಡೆಯಿಂದ ಮಿಷಿನ್ ತರಿಸಿ, ಕೆನಡಾಯಿಂದ ನನ್ನ ಕಸಿನ್ ಕಡೆಯಿಂದ ತರಿಸಿದ್ದು. ಬಟ್ ತರಿಸಿ ಇಲ್ಲಿ ಹೇಗೆ ಇಂಪ್ರೂವ್ ಆಗುತ್ತೆ, ಜನ ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮೊದಲನೇದಾಗಿ ನನಗೆ ಫಸ್ಟ್ ನಂಬಿಕೆ ಇರಲಿಲ್ಲ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಲೇಸರ್ ಅಂದ್ರೆ ಏನೋ, ಸುಡುತ್ತೇನೋ, ಮತ್ತೇನಾರ ಸೈಡ್ ಎಫೆಕ್ಟ್ ಆಗುತ್ತೇನೋ ನನಗೆ ಮೊದಲು ಇತ್ತು. ಕೊನೆಗೆ ನಾನು ನನ್ನ ಕಾಲು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ನಾನು ತಗೊಂಡಿದ್ದೆ. ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಇತ್ತು, ಸ್ವೆಲ್ಲಿಂಗ್ ಇತ್ತು, ಮತ್ತೆ ವಾಕ್ ಮಾಡಿದ್ರು ಅಷ್ಟು ಪೂರ್ತಿ ಸ್ವೆಲ್ಲಿಂಗ್ ಬರೋದು, ಸ್ಟಿಫ್ನೆಸ್ ಇರೋದು. ನನಗೆ ಪೂರ್ತಿ ಗುಣ ಆಯ್ತು. ಇವತ್ತಿನ ದಿವಸ ಕಾರ್ ಡ್ರೈವಿಂಗ್ ಮಾಡ್ತೀನಿ, ಮೆಟ್ಲತ್ತೀನಿ, ಏನಾದರೂ ಆ ಪೇನ್ ಬರ್ತಿಲ್ಲ. ಬಟ್ ಜಂಪ್ ಮಾಡಿದ್ರೆ ಮಾತ್ರ ಸ್ವಲ್ಪ ಪೇನ್ ಅನ್ಸುತ್ತೆ. ಮಾಡಬಾರ್ದು ಅಂತ ಮೊದಲೇ ಡಾಕ್ಟರ್ಸ್ ಹೇಳಿದ್ರು. ಅಂತದ್ರಲ್ಲಿ ನಾನು ಸ್ವಲ್ಪ ಜಂಪ್ ಮಾಡಿಬಿಟ್ರೆ ಮಾತ್ರ, ಇವಾಗ ಸಪೋಸ್ ಏನಾದ್ರು ಮೇಲಿಂದ ಜಂಪ್ ಮಾಡಿ ಇಳಿಯೋದು ಆ ತರ ಮಾಡಿದ್ರೆ ಸ್ವಲ್ಪ ಪೇನ್ ಅನ್ಸುತ್ತೆ. ಅದರ್ವೈಸ್ ಅದು ಮಾಡಬಾರ್ದು ಅಂದ್ಮೇಲೆ ಮಾಡಬಾರ್ದು ಅಷ್ಟೇ. ಅವಾಗ ನಾನು ಎಲ್ರಿಗೂ ಅದೇ ಹೇಳೋದು. ಇವಾಗ ಕೆಲವೊಬ್ಬರಿಗೆ ನೀ ಪೇನ್ ಹೇಳಿರ್ತಾರೆ, ಕೆಳಗಡೆ ಕೂತ್ಕೋಬಾರ್ದು ಅಂತ ಹೇಳಿರ್ತಾರೆ, ಕಮೋಡ್ ಯೂಸ್ ಮಾಡಿ ಆತರ ಎಲ್ಲ ಹೇಳಿರ್ತಾರೆ. ಅದನ್ನೆಲ್ಲ ಡಾಕ್ಟರ್ಸ್ ಏನ್ ಹೇಳಿರ್ತಾರೆ ಅದನ್ನ ಫಾಲೋ ಮಾಡಿದ್ರು ಖಂಡಿತ ಅವ್ರ ಲೈಫ್ ಲಾಂಗ್ ಆರಾಮಾಗಿರ್ಬೋದು. ಅದನ್ನ ಮಾತ್ರ ಖುಷಿಯಾಗಿ ಹೇಳ್ತೀನಿ. ಹಾಗಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ಬೇಕಾಯ್ತು, ಅಡ್ವಾನ್ಸ್ಗಾಗ್ಲಿ ಇದಾಗ್ಲಿ. ಕೊನೆಗೆ ನನ್ನ ಮನೆ ಅಡ ಇಟ್ಟು, ನನ್ನ ಒಡವೆಗಳು ಸಾಕಷ್ಟು ಕಳ್ಕೊಂಡಿರೋದು ಉಂಟು, ಅಡ ಇಟ್ಟಿರೋದು ಉಂಟು. ಅದ್ ಮತ್ತೆ ಸಾಕಷ್ಟು ಸ್ನೇಹಿತರು ನನಗೆ ಸಹಾಯ ಮಾಡಿದ್ರು. ಆ ಸಹಾಯದಿಂದ ಮಾಡಿದ್ಮೇಲೆ ಒಂದೊಂದೇ ಸಕ್ಸಸ್ ರೇಟ್ ಒಬ್ಬೊಬ್ಬರಿಗೆ ಶುರುವಾದ್ಮೇಲೆ ಹೆಚ್ಚಿಗೆ ನಮ್ಗೆ ಅದ್ರನಲ್ಲೇ ಸಕ್ಸಸ್ ರೇಟ್ ಜಾಸ್ತಿ ಇದೆ. ನಾ ಹೇಳೋದು ಎಲ್ರಿಗೂ ಒಂದೇ ಹೇಳೋದು, ಇವಾಗ ಡಾಕ್ಟರ್ ಫಸ್ಟ್ ಏನಾಗಿದೆ, ಫಸ್ಟ್ ಒಂದು ಪೇಷಂಟ್ ಬಂದ್ರೆ ಏನಾಗಿದೆ ಫಸ್ಟ್ ಅವ್ರು ನೋಡ್ತಾರೆ. ಫಸ್ಟ್ ಎಲ್ಲ ಪೂರ್ತಿ ಟೆಸ್ಟ್ ಮಾಡಿಸಿ ಅವ್ರಿಗೆ ಅವಶ್ಯಕತೆ ಇದ್ರೆ MRI ಹೇಳ್ತಾರೆ, ಇಲ್ಲ ಅಂದ್ರೆ ಅದು ಹೇಳೋದಿಲ್ಲ. ಫಸ್ಟ್ ಹೇಳ್ಬಿಡ್ತಾರೆ. ಕೆಲವ್ರಿಗೆ ಏಜ್ ಜಾಸ್ತಿ ಆಗಿರುತ್ತೆ, ತುಂಬಾ ಸಿವಿಯಾರಿಟಿ ಜಾಸ್ತಿ ಇರುತ್ತೆ, ಗ್ರೇಡ್ 3 ಗ್ರೇಡ್ 4 ಆಗಿರೋರ್ಗೆ ಅದೇ ಹೇಳ್ಬಿಡ್ತಾರೆ, ನಿಮ್ಗೆ ಫಸ್ಟೇ 70% ಸಕ್ಸಸ್ ಆಗುತ್ತೆ, ರಿಸಲ್ಟ್ ಕೊಡ್ತೀವಿ, 80% ಕೊಡ್ತೀವಿ. ಕೆಲವರು ನಾವು ಹೇಳಿದ ಮಾತು ಕೇಳೋದಾಗಿದ್ರೆ, ಸ್ವಲ್ಪ ಯಂಗ್ ಏಜ್ ಆಗಿದ್ರೆ ಅಥವಾ ಅರ್ಲಿ ಸ್ಟೇಜ್ ಅಲ್ಲಿ ಏನಾರ ಬಂದ್ರೆ ಅವ್ರಿಗೆ 100% ಸಕ್ಸಸ್ ರೇಟ್ ಕೊಡ್ತೀವಿ. ಅವಾಗ ನಾವು ಇವ್ರು ಏನ್ ಕೊಟ್ಟಿರ್ತಾರೆ ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ಅವ್ರಿಗೆ ನಾವು ಹೇಳಿರ್ತಾರೆ ಅದು 100% ರಿಸಲ್ಟ್ ನಾವು ಡಾಕ್ಟರ್ಸ್ ಹೇಳುವಂತ ಪ್ರೊಸೀಜರ್ ನಾವು ಡಾಕ್ಟರ್ಸ್ ಹೇಳ್ತಾರೆ. ಇವಾಗ ಸ್ವಲ್ಪ ಎಕ್ಸರ್ಸೈಸ್ ಮಾಡಕ್ ಹೇಳಿರ್ತಾರೆ, ಸ್ಟಿಫ್ನೆಸ್ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಎಕ್ಸರ್ಸೈಸ್ ಏನ್ ಮಾಡೋದು ಅನ್ನೋ ಕೇರ್ಲೆಸ್ ಮಾಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬಿಡಿ. ಮತ್ತೆ ಪ್ರೊಸೀಜರ್ ಇದೆ, ಇಷ್ಟು ದಿವಸನೇ ತಗೊಳ್ಬೇಕು. ಕೆಲವ್ರಿಗೆ 20 ಟ್ರೀಟ್ಮೆಂಟ್ ಇರುತ್ತೆ, ಕೆಲವ್ರಿಗೆ 15. ಇವಾಗ ಫೇಶಿಯಲ್, ಫೇಸ್ ಎಲ್ಲ ಬರುತ್ತೆ, ಪಿಂಪಲ್ಸ್ ಇರುತ್ತೆ, ಹೇರ್ ಫಾಲ್ ಟ್ರೀಟ್ಮೆಂಟ್ ಇರುತ್ತೆ. ಅದಕ್ಕೆಲ್ಲ ಒಂದು 10-15 ಟ್ರೀಟ್ಮೆಂಟ್ ಕೆಲವ್ರಿಗೆ ಸಾಕಾಗುತ್ತೆ. ಡ್ಯಾಂಡ್ರಫ್ಗೆಲ್ಲ ಅವ್ರು ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಮತ್ತೆ ಅವ್ರ ಲೈಫ್ ಲಾಂಗ್ ಮೇಂಟೆನೆನ್ಸ್ ಹೇಳಿದ್ರೆ ಅದೇ ತರ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಈ ಪೇನ್ದು ನಾವು ಅದೇ ಹೇಳೋದು, ಏನ್ ಹೇಳಿರ್ತಾರೆ ಅದನ್ನ ಫಾಲೋ ಮಾಡಿ. ವಿತಿನ್ 20 ಟ್ರೀಟ್ಮೆಂಟ್ಸ್ ಆಗಿ ನಿಮ್ಗೆ ಏನು ಗುಣಮುಖ 50% ಅಂತೂ 100% ಆಗಿರೋ ಅಂದ್ರೆ 50% ಗ್ಯಾರಂಟಿ ಕೊಡ್ತೀನಿ. ಎಷ್ಟೇ ಸಿವಿಯಾರಿಟಿ ಇದ್ರು 20 ಟ್ರೀಟ್ಮೆಂಟ್ಸ್ ಅಲ್ಲಿ 50% ಗ್ಯಾರಂಟಿ. ಅಕಸ್ಮಾತ್ ಅದಾಗ್ಲಿಲ್ವಾ ಬಂದು ನನ್ನನ್ನ 740 ಅಂದ್ಬಿಟ್ಟು ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ, ಆ ನಂಬರ್ ಅಲ್ಲಿ ನಾನು ಸಿಗ್ತೀನಿ, ಯಾರು ಬೇಕಾದ್ರೂ ನನ್ನ ಬಂದು ಕಾಣ್ಬೋದು. ಆ ಗ್ಯಾರಂಟಿ ನಾ ಕೊಡ್ತೀನಿ. ಫಸ್ಟ್ ನಿಮಗೆ ಒಂದು ತೊಂದರೆ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು, ಅದರಿಂದ ನೀವು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಯ್ತು ಅಂತ ಹೇಳಿದ್ರಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಕೇಳಿ. ಇನ್ನು ಡಾಕ್ಟರ್, ನಿಮ್ಮ ಹತ್ರ ಮಾತಾಡೋದಾದ್ರೆ ಬೆನ್ನು ನೋವು, ಕುತ್ತಿಗೆ, ಸೊಂಟ ಎಲ್ಲ ಈಕ್ವಲ್ ಆಗಿ ಲೇಡೀಸ್ ಮತ್ತೆ ಜೆಂಟ್ಸ್ ಇಬ್ಬರಿಗೂ ಬರುವಂತ ತೊಂದರೆ, ಅವರಿಗೆ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಯಾವ ರೀತಿ ನೀವು ಟ್ರೀಟ್ ಮಾಡಿ ಆ ನೋವುಗಳಿಗೆ ಕಡಿಮೆ ಆಗೋ ತರ ಮಾಡ್ತೀರಾ? ಈ ಕೋಲ್ಡ್ ಲೇಸರ್ ಹೇಳ್ಬೇಕು ಇದ್ರಾದ್ಮೇಲೆ ಇದೊಂದು ಹೆಸರು ಕೋಲ್ಡ್ ಲೇಸರ್ ಅಂತ, ಬಟ್ ದ ಮೇನ್ ಹೆಸರು ಇದ್ರೆ ಲೋ ಇಂಟೆನ್ಸಿಟಿ ಲೆವೆಲ್ ಆಫ್ ಲೇಸರ್ ಥೆರಪಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಕ್ಲಾಸ್ 3B ಲೇಸರ್. ಯಾಕೆ ಈಗ ಈ ಪ್ರಪಂಚದಲ್ಲಿ ಸುಮಾರು ತರ ಲೇಸರ್ ಇರುತ್ತೆ. ಇಂಡಸ್ಟ್ರಿ ಲೇಸರ್ ಇರುತ್ತೆ, ಆಮೇಲೆ ನಿಮ್ದು ಹೇರ್ ರಿಮೂವಲ್ ಲೇಸರ್ ಇರುತ್ತೆ, ಹಾಟ್ ಲೇಸರ್ ಇರುತ್ತೆ, ಫಿಸಿಯೋಥೆರಪಿದಲ್ಲಿನೂ ಲೇಸರ್ ಇರುತ್ತೆ. ಬಟ್ ನಮ್ ಲೇಸರ್ದು ಸ್ಪೆಷಲೈಸೇಷನ್ ಏನಿದೆ, ಫಸ್ಟ್ ಆಫ್ ಆಲ್ ಎಫಿಲಿಯೇಷನ್. ನಮ್ಮ ಲೇಸರ್ ಇಟ್ ಈಸ್ ನಾಟ್ ಫ್ರಮ್ ಇಂಡಿಯಾ, ಅದು ಕೆನಡಾದಿಂದ
ದಿಸ್ ಇಸ್ ಫಾರಿನ್ ಟೆಕ್ನಾಲಜಿ. Okay. ಆಮೇಲೆ ಇದು ಹೆಲ್ತ್ ಕೆನಡಾ, ಆಮೇಲೆ US FDA ಅಪ್ರೂವ್ಡ್. ಸೊ ದಿಸ್ ಟು ಅಪ್ರೂವಲ್ ಇಸ್ ದ ಹೈಯೆಸ್ಟ್ ಅಪ್ರೂವಲ್ ಇನ್ ದ ಮೆಡಿಕಲ್ ಸಿಸ್ಟಮ್. Okay. ಜೊತೆಗೆ ನಮ್ಮ ಲೇಸರ್ ಆಲ್ಮೋಸ್ಟ್ 42 hours ಇಂದ ರಿಸರ್ಚ್ ಆದ್ಮೇಲೆ 108 ಬ್ಲೈಂಡ್ ಸ್ಟಡೀಸ್ ಆದ್ಮೇಲೆ ವಿ ವಿಲ್ ಅಪ್ಲೈ ಆನ್ ದ ಪೇಷಂಟ್ಸ್. okay, ಆ ತರ. ನೆಕ್ಸ್ಟ್ ಮೇಡಮ್ ಆಲ್ರೆಡಿ ಹೇಳಿದ್ರು, ಆ ಲೇಸರ್ ದಿಂದ ಸೈಡ್ ಎಫೆಕ್ಟ್ ಇರಲ್ಲ. ಎಲ್ಲರಿಗೊಂದು ಭಯ ಇರುತ್ತೆ, ಸ್ಪೆಷಲಿ ಇಂಡಿಯನ್ಸ್ ಅಲ್ಲಿ ಹೌದು. ಲೇಸರ್ ಇದ್ರೆ ಸೈಡ್ ಎಫೆಕ್ಟ್ ಇರುತ್ತೆ, ಬೊಬ್ಬೆ ತರ ಬರುತ್ತೆ ಅಥವಾ ಬರ್ನ್ ಆಗುತ್ತೆ ಅಥವಾ ಅದರಿಂದ ನಮ್ಮ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅಥವಾ ಅದಕ್ಕೆ ತೊಂದರೆ ಬರುತ್ತೆ. 110% ಲಾಸ್ಟ್ 8 years ಅಲ್ಲಿ ಆ ತರ ಒಂದು ಕೇಸಸ್ ಬಂದಿಲ್ಲ. ಯಾಕೆ ಎಲ್ಲ ಕರೆಕ್ಟ್ ಅಲ್ಲಿ ರಿಸರ್ಚ್ ಆದ್ಮೇಲೆ ನಮ್ಮ ಲೇಸರ್ದು ನಮ್ ಪೇಷಂಟ್ ಗೆ ಕೊಡ್ತೀನಿ. ಯಾಕೆ ಆ ತರ ಸೈಡ್ ಎಫೆಕ್ಟ್ ಇರಲ್ಲ ಹೇಳಿದ್ರೆ, ದ ವೇವ್ ಲೆಂತ್ ಆಫ್ ದ ಲೇಸರ್ ಅದು ಬಹಳ ಮುಖ್ಯ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಲೇಸರ್ ವೇವ್ ಲೆಂತ್ 630 nanometer ದಿಂದ 905 nanometer ತನಕ ಇರುತ್ತೆ. ದಿಸ್ ಈಸ್ ಆಲ್ಮೋಸ್ಟ್ ಇಕ್ವಿವೆಲೆಂಟ್ ಟು ನಮ್ಮ ಇದು ಸನ್ಲೈಟ್ ಇರುತ್ತೆ. ಸೊ ಸನ್ಲೈಟ್ ದಿಂದ ಹೆಂಗೆ ನಮ್ಗೆ ಏನು ತೊಂದರೆ ಆಗಲ್ಲ, ಸೇಮ್ ನಮ್ಮ ಲೇಸರ್ ದಿಂದನೂ ಜನಗಳಿಗೆ ಏನು ಏಜ್ ಪೇಷಂಟ್ ಇರಬಹುದು ಅಥವಾ ಯಂಗ್ ಪೇಷಂಟ್ಸ್ ಇರಬಹುದು, ಲೇಡೀಸ್ ಇರಬಹುದು, ಜೆಂಟ್ಸ್ ಇರಬಹುದು, ಅವ್ರಿಗೆ ಏನು ತೊಂದರೆ ಆಗಲ್ಲ. somewhere equal to natural treatment ಅಂತ ನ್ಯಾಚುರಲ್, ಎಸ್. Okay. ದ ಪೆಥೋಫಿಸಿಯೋಲಜಿ ಆಲ್ಮೋಸ್ಟ್ ಲೈಕ್ ಎ ನ್ಯಾಚುರಲ್ ಹೀಲಿಂಗ್ ಮೇಡಮ್. ಯಾಕೆ ಈಗ ಏನಾಗುತ್ತೆ, ನೋವು ಬಂದ ತಕ್ಷಣ ಅಥವಾ ಏನು ತೊಂದರೆ ಬಂದ ತಕ್ಷಣ ಪೇಷಂಟ್ ಅವ್ರಿಗೆ ಬೇಗ ರಿಲೀಫ್ ಬೇಕು. ಯಾಕೆ ನಮ್ಮ ಲೈಫ್ ಸ್ಟೈಲ್ ಹಂಗೆ ಆಗಿದೆ. Exactly. ಒಂದೇ ದಿನ ನನ್ಗೆ ಆಫೀಸ್ ಹೋಗೋ ಇದು ಮಿಸ್ ಮಾಡಿದ್ರೆ ಟೆನ್ಷನ್, ಒಂದೇ ದಿನ ನೋವು ಇದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಟೆನ್ಷನ್ ಆಗುತ್ತೆ. ಸೊ ದೇ ವಾಂಟ್ಸ್ ಮಿರಾಕಲ್ಸ್. ಹೌದು. ಎಸ್, ಲೇಸರ್ ದಿಂದನೂ ಮಿರಾಕಲ್ ಆಗತ್ತೆ. ಬಟ್ ಆ ತರ ಅವ್ರಿಗೆ ಶಾರ್ಟ್ಕಟ್ ಪದ್ಧತಿ ಅವರು ಇದು ಮಾಡಿದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಇರುತ್ತೆ. ಜೊತೆಗೆ ಪೇನ್ ಕಿಲ್ಲರ್ ದಿಂದ ಅವ್ರ ನೋವು ಮಾತ್ರ ಕಡಿಮೆ ಆಗುತ್ತೆ, ಹೌದು. ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅವ್ರಿಗೆ ಸಿಗಲ್ಲ. ಪ್ಲಸ್ ಪದೇ ಪದೇ ಆ ನೋವುಗಳು ಬರ್ತಾ ಇದೆ, ಬಿಕಾಸ್ ದೇ ಆರ್ ನಾಟ್ ಟ್ರೀಟಿಂಗ್ ದ ರೂಟ್ ಕಾಸ್. ಸೊ ಇಮಿಡಿಯೇಟ್ ಆಗಿ ಒಂದು ಟ್ಯಾಬ್ಲೆಟ್ ತಗೊಂಡು ಅದನ್ನ ಪೇನ್ ರಿಲೀಫ್ ಮಾಡ್ಕೊಳ್ಳೋದಕ್ಕಿಂತ ರೂಟ್ ಕಾಸ್ ಏನು ಅಂತ ಕಂಡಿಡಿದ್ರೆ ಬೆಟರ್ ಅಂತ. Better ಆಗುತ್ತೆ. ಓಕೆ, ಒಬ್ರು ಕಾಲರ್ ಇದಾರೆ, ಮಾತಾಡ್ಸೋಣ. ನಾಗರಾಜ್ ಅಂತ ಹೇಳಿ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ಮೇಡಮ್. ಸಂಜೀವಿನಿ ಕೋಲ್ಡ್ ಲೇಸರ್ ಇಂದ ಡಾಕ್ಟರ್ ಸ್ವಾಗತ್ ಅವರಿದ್ದಾರೆ, ಮಾತಾಡಿ, ನಿಮ್ ಪ್ರಶ್ನೆ ಏನ್ ಕೇಳಿ. ಓಕೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ನಾಗರಾಜ್ ಅವರೇ, ಹೇಳಿ. ನನಗೀಗ 1 ವರ್ಷದಿಂದ ಸ್ವಲ್ಪ ಮಂಡಿ ನೋವು, ಆಮೇಲೆ ಶೋಲ್ಡ್ರು ಓಕೆ. ಪೈನ್ ಬರ್ತದ, ಅದಕ್ಕೆಲ್ಲ ತೋರಿಸಿದೆ ಮೂಳೆ ಡಾಕ್ಟರ್ಗೆ, ಅವ್ರಿಗೆಲ್ಲ ಅವ್ರು ಮಾತ್ರೆ ಕೊಟ್ಟಾಗ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಸ್ವಲ್ಪ ಏನಾರ ವರ್ಕ್ ಜಾಸ್ತಿ ಮಾಡಿದ್ವಿ ಅಂತ ತಕ್ಷಣ ಮತ್ತೆ ಪೈನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ ಓಕೆ. ಈಗ ಅದಕ್ಕೇನು ಅಂತ. ಈಗ ನಿಮ್ಮ ಏಜ್ ಎಷ್ಟು ಸರ್? ನಮ್ದೀಗ 56 ಸರ್. 56. ನೀವು ಏನ್ ಕೆಲಸ ಮಾಡ್ತೀರಾ ಅಥವಾ ಏನ್ ಕೆಲಸ ಮುಂಚೆ ಮಾಡಿದೀರಾ ಆಸ್ ಎ ಆಕ್ಯುಪೇಷನ್? ನಾವು ಹಲೋ, ಈ ಭತ್ತ ರಾಗಿ ಬಿಸಿನೆಸ್. ಬಿಸ್ನೆಸ್ ನ. ಓಕೆ ಹೌದು. ಓಕೆ, ವರಿ ಮಾಡ್ಬೇಡಿ ನಾಗರಾಜ್ ಅವರೇ. ಈ ವಯಸ್ಸಲ್ಲಿ ಒಂದು 50-56 ಆದ್ಮೇಲೆ ಸ್ವಲ್ಪ ಮೂಳೆಗಳು ಸೋಕಲೆ ಸ್ಟಾರ್ಟ್ ಆಗುತ್ತೆ. ಜಾಯಿಂಟ್ಸ್ ಮಧ್ಯದಲ್ಲಿ ಜಾಯಿಂಟ್ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿ ಈ ತರ ಮಂಡಿ ನೋವು, ಆಮೇಲೆ ಭುಜ ನೋವು, ಹಿಂಬಡಿ ನೋವು, ಅದು ಎಲ್ಲ ಕಾಮನ್ ಪ್ರಾಬ್ಲಮ್. ಈಗ ನೀವು ಆಲ್ರೆಡಿ ಹೇಳಿದೀರಾ 1 ವರ್ಷದಿಂದ ನೀವು ಸಫರ್ ಮಾಡ್ತಾ ಇದ್ದೀರಾ. ಬಟ್ ಪೇನ್ ಕಿಲ್ಲರ್ ತಗೊಂಡ್ರೆ ಅಥವಾ ಒಂದು ಇಂಜೆಕ್ಷನ್ ತಗೊಂಡ್ರೆ ತಾತ್ಕಾಲಿಕವಾಗ ನಿಮ್ಗೆ ರಿಲೀಫ್ ಸಿಗತ್ತೆ, ಆಮೇಲೆ ತಿರ್ಗಾ ನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ? ಅದು ಜಸ್ಟ್ ನೋವಿಗೆ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಮೂಲೆ ಮಧ್ಯದಲ್ಲಿ ಗ್ಯಾಪ್ ಕಡಿಮೆ ಆಗಿದೆ ಅಥವಾ ಜಾಯಿಂಟ್ ಕಾರ್ಟಿಲೇಜ್ ಎಷ್ಟು ಡ್ಯಾಮೇಜ್ ಆಗಿದೆ ಅಥವಾ ರಕ್ತ ಸಂಚಲನ ಆಗಿ ಅಲ್ಲೂ ಮೂಲೆ ಹೆಂಗೆ ಸೋವಿದೆ ಆಗಿದೆ, ಅದಕ್ಕೆ ರಿಪೇರ್ ಮಾಡ್ತಾ ಇಲ್ಲ. ನಮ್ಮ ಲೇಸರ್ದು ಅದೇ ಸ್ಪೆಷಾಲಿಟಿ. ನಮ್ಮ ಆ ಭಾಗದಲ್ಲಿ ಲೇಸರ್ ಕೊಟ್ರೆ ಆಟೋಮೆಟಿಕಲಿ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಜಾಯಿಂಟ್ ಕಾರ್ಟಿಲೇಜ್ ರಿಪೇರ್ ಆಗುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಅದು ರಿಪೇರ್ ಆಗಿದ್ರೆ ಆ ನೋವು ಕಮ್ಮಿ ಆಗುತ್ತೆ, ಜೊತೆಗೆ ನಿಮಗೆ ಪದೇ ಪದೇ ನೋವುಗಳು ಬರಲ್ಲ. ಸೊ ಡೆಫಿನೆಟ್ಲಿ ನೀವು ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ದೀರಾ ಆದ್ಮೇಲೆ ನಮ್ಮ ಮೇನ್ ಬ್ರಾಂಚ್ ಬೆಂಗಳೂರಲ್ಲಿ ಇದೆ. ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ನಿಮಗೆ ಸಾಯಿಬಾಬಾ ದೇವಸ್ಥಾನ ಮಲ್ಲೇಶ್ವರಂ 15 ಕ್ರೋಸ್ ಅಲ್ಲಿ ಇದೆ. ಅದು ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕರೂರ್ ವಿಶ್ವ ಬ್ಯಾಂಕ್ ಸಿಗುತ್ತೆ. ರೈಟ್ ಸೈಡ್ ಅಲ್ಲಿ ನಿಮಗೆ ಬ್ರಾಹ್ಮಿನ್ಸ್ ಕೆಫೆ ಅಂತ ಅಥವಾ ಸಂಪಿಗೆ ಬೇಜ್ ಅಂತ ಹೋಟೆಲ್ ಇದೆ. ಅದು ಪಕ್ಕದ ಬಿಲ್ಡಿಂಗ್ ಸುನೀಲ್ ಫ್ಯಾಷನ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ, ಅಲ್ಲಿ 3ನೇ ಫ್ಲೋರ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ. ಅಲ್ಲಿ ಖುದ್ದಾಗ ನಾನು ಇರ್ತೀನಿ, ಜೊತೆಗೆ ಡಾಕ್ಟರ್ ಪ್ರಕಾಶ್ ಬಾಯ್ ಇರ್ತಾರೆ. ನೆಕ್ಸ್ಟ್ ನಮ್ಮ ಬ್ರಾಂಚ್ ಜಯನಗರ್ ಅಲ್ಲಿ ಇದೆ. ಜಯನಗರ್ 3rd ಬ್ಲಾಕ್ ಸಪ್ನಾ ಬುಕ್ ಹೌಸ್ ಅಪೋಸಿಟ್ ಸೈಡ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ. ಅಲ್ಲಿ ಡಾಕ್ಟರ್ ಉಷಾ, ಡಾಕ್ಟರ್ ಹರೀಶ್, ಆಮೇಲೆ ಡಾಕ್ಟರ್ ಸದಾನಂದ್ ಸಿಗ್ತಾರೆ. ಪ್ಲಸ್ ಕಮನಲ್ಲಿ ಹೆನ್ನೂರ್ ಜಂಕ್ಷನ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ. ಈಗ ಉತ್ತರ ಕರ್ನಾಟಕದಲ್ಲಿನೂ ನಮ್ಮ ಕ್ಯಾಂಪ್ಗೋಸ್ಕರ ನಮ್ಮ ಬ್ರಾಂಚ್ ಹೋಗುತ್ತೆ. ಈಗ ನೆಕ್ಸ್ಟ್ 1ನೇ ತಾರೀಕಿನಿಂದ 5ನೇ ತಾರೀಕು ತನಕ ಗುಲ್ಬರ್ಗಾದಲ್ಲಿ ನಮ್ಮ ಇದು ಇರುತ್ತೆ, ಕ್ಯಾಂಪ್ ಇರುತ್ತೆ. ಅಲ್ಲಿ ಡಾಕ್ಟರ್ ಶರಣ್ ಅಂತ ಅವ್ರು ಸಿಗ್ತಾರೆ. ಸೊ ನೀವು ಟಿವಿ ನಂಬರ್ ಅದು ಡಿಸ್ಪ್ಲೇ ಆಗ್ತಾ ಇದೆ, ಕರೆಕ್ಟ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಹೋಗಿ. ಅಕಸ್ಮಾತ್ ನಿಮ್ಗೆ ಹುಬ್ಳಿ ಹತ್ರ ಇದ್ರೆ ಇವತ್ತು ನಾಳೆದ್ದು ತನಕ ನಮ್ಮ ಹುಬ್ಳಿದಲ್ಲಿ 31 ತನಕ ನಮ್ಮ ಹುಬ್ಳಿದಲ್ಲಿನೂ ಕ್ಯಾಂಪ್ ಇದೆ. ಅಲ್ಲಿ ಡಾಕ್ಟರ್ MM ಹಿರೇಮಠ್ ನಮ್ಮ ಮೆಡಿಕಲ್ ಡೈರೆಕ್ಟರ್ ಅಲ್ಲಿ ಸಿಗ್ತಾರೆ. ಅಲ್ಲಿ ನೆಕ್ಸ್ಟ್ ಶಿವಮೊಗ್ಗದಲ್ಲಿ ನಮ್ಮ ಕ್ಯಾಂಪನ್ನು ಇರುತ್ತೆ. ಜೊತೆಗೆ 6ನೇ ತಾರೀಕಿನಿಂದ 10ನೇ ತಾರೀಕು ತನಕ ತುಮಕೂರದಲ್ಲಿ ನಮ್ಮ ಕ್ಯಾಂಪ್ ಇರುತ್ತೆ. ಅಲ್ಲಿ ಖುದ್ದಾಗ ನಾನು ಬರ್ತೀನಿ. ಸೊ ನಿಮ್ಮ ಎಲ್ಲಿ ಹತ್ರ ಆಗುತ್ತೆ ಕರೆಕ್ಟ್ ಅಲ್ಲಿ ಫೋನ್ ನಂಬರ್ಗೂ ನೋಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಬಂದ್ರೆ ಡೆಫಿನೆಟ್ಲಿ ನಿಮ್ಮ ತೊಂದರೆಗೂ ರಿಪೇರ್ ಮಾಡಕ್ಕಾಗುತ್ತೆ. ಥ್ಯಾಂಕ್ ಯು. ಒಬ್ರು ಕಾಲರ್ ಇದಾರೆ, ಮಾತಾಡಿಸ್ತೀನಿ. ಪದ್ಮಾವತಿ ಅಂತ ಹೇಳಿ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಪದ್ಮಾವತಿ ಅವರೇ. ನಮಸ್ಕಾರ. ಸಂಜೀವಿನಿ ಕೋಲ್ಡ್ ಲೇಸರ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ಅವರಿದ್ದಾರೆ. ನಿಮ್ ಪ್ರಶ್ನೆ ಏನ್ ಕೇಳಿ ಮಾತಾಡಿ.
ನಿಮ್ ತೊಂದ್ರೆ ಏನಿದೆಯಮ್ಮ? ಹೌದು ಹೌದು. ನನಗೆ ತೊಂದರೆ ಇತ್ತು 2013 ಇತ್ತು. ಹಾ ಹೇಳಿಮ್ಮ. ಅದು ತುಂಬಾ ಹುಷಾರಾದೆ. ಸಂಜೀವಿನಿ ಮಲ್ಲೇಶ್ವರಂ ಅಲ್ಲೇ ಟ್ರೀಟ್ಮೆಂಟ್ ನಾನು ಹುಷಾರಾದೆ. ಹೌದಮ್ಮ. ಸೊ ಆರ್ಥ್ರೈಟಿಸ್ ಪೇಷಂಟ್ ನಾನು. ಓಕೆಮ್ಮ. ಸೊ ಹುಷಾರಾದ್ಮೇಲೆ ಮೊನ್ನೆ ಇಲ್ಲಿ ಬಸವನಗುಡಿನಲ್ಲಿ ನಮ್ಮನೆ ಇರೋದು. ಹೌದು. ಸೊ ಆಮೇಲೆ ಮಲ್ಲೇಶ್ವರಂಗೆ ನಮ್ಮೊಬ್ರು ನೆಂಟ್ರನ್ನ ಕಳ್ಸಕ್ಕೆ ಅಂತ ಮಾಡಿದಾಗ ಅಲ್ಲಿ ಸಂಜೀವಿನಿ ಬಗ್ಗೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹೌದು. ಅದಕ್ಕೆ ಸಂಜೀವಿನಿ ಅನ್ನೋದು ನಿಮ್ಗೆ ಒಂದೇ ಅಲ್ವಾ ಇರೋದು ಮೇಡಮ್? ಇಲ್ಲ, ನಮ್ಗೆ ಗೊತ್ತಿರೋದು ನಿಮ್ ಹೆಸರು ಧನಲಕ್ಷ್ಮಿ ಅಂತ. ಹಾ ಹಾ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಸ್ವಲ್ಪ ಕ್ಲಾರಿಟಿನ ಬೇಕಿದೆ. ಹೌದಮ್ಮ. ಸುಮ್ಮನೆ ಬೇರೆ ಬೇರೆ ತರ ಗಾಳಿ ಸುದ್ದಿ ಎಲ್ಲ ಹರಬಿಸ್ತಾರೆ, ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ. ಇಲ್ಲ, ಹಾಗಾಗಿ ನಮ್ಗೆ ಸ್ವಲ್ಪ ಸಂಜೀವಿನಿ ಮೊದಲನೇ- ಬಗ್ಗೆ ಕ್ಲಾರಿಟಿ ಕೊಡಿ. ಖಂಡಿತ ಕೊಡ್ತೀವಮ್ಮ. ಮೊದಲನೇ ದಿವಸದಿಂದಲೂ ನಮ್ಮಲ್ಲಿ ಮಲ್ಲೇಶ್ವರಂ ಅಲ್ಲಿ 3rd ಫ್ಲೋರ್ ಅಲ್ಲಿ ಇದೆ ಶ್ರೀಕೃಪಾ ಬಿಲ್ಡಿಂಗು, ಆಪೋಸಿಟ್ ಕರೂರ್ ವೈಶ್ಯ ಬ್ಯಾಂಕ್. ಅದು ಡೇ 1 ಇಂದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಶುರುವಾಗಿರೋದು ಅದೇ ಸೆಂಟರು. ಹೆಡ್ ಆಫೀಸ್ ಅಲ್ಲಿದೆ, ಜಯನಗರದಲ್ಲಿದೆ, ಜಯನಗರ್ 3rd ಬ್ಲಾಕ್ ಅಲ್ಲಿದೆ. ನೆಕ್ಸ್ಟ್ ಹೆಣ್ಣೂರು ಜಂಕ್ಷನ್ ಅಲ್ಲಿ ಇದೆಯಮ್ಮ. ಬೆಂಗಳೂರಲ್ಲಿ ಬರೀ 3 ಮಾತ್ರ ಇದೆ, ಮಿಕ್ಕಿದ್ದು ಹುಬ್ಬಳ್ಳಿ, ಶಿವಮೊಗ್ಗ, ಕಲಬುರ್ಗಿನಲ್ಲಿದೆ. ನಿಮ್ಗೆ ಎಲ್ಲಿ ಹತ್ರ ಆಗತ್ತೆ, ಯಾರಿಗೆ ಎಲ್ಲಿ ಅನುಕೂಲ ಆಗತ್ತೆ, ದಯವಿಟ್ಟು ಅಲ್ಲಿ ಹತ್ರದಲ್ಲಿ ಹೋಗಿ ನೀವು ತೋರಿಸ್ಕೊಳ್ಬಹುದು. ಇನ್ನೊಂದು ಹೇಳ್ತೀನಿ, ಸಪೋಸ್ ನಿಮ್ಗೆ ಏನಾದ್ರೂ ಬರ್ಲಿಕ್ಕೆ ತೊಂದರೆ ಆಗಿ ಸ್ಟಾರ್ಟಿಂಗು ಆಗುತ್ತೋ ಇಲ್ವೋ ಅನ್ನೋದೇನೋ ನಿಮ್ ಸಂಶಯ ಇದ್ರೆ ನಮ್ಮ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನಿಮ್ದೇನಿದೆ ಡೀಟೇಲ್ಸ್ ಕೊಟ್ಬಿಟ್ಟು ನೀವು ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. 1 ಅವರ್ ವಿತಿನ್ 1 ಅವರ್ ಒಳಗಡೆ ಡಾಕ್ಟರ್ ಆದಷ್ಟು ಅಂದ್ರೆ ಆ ಟೈಮಿಂಗ್ಸ್ ಒಳಗಡೆ 10 to ಈವ್ನಿಂಗ್ 6 o'clock ಒಳಗಡೆ ಡಾಕ್ಟರ್ಸ್ ನಿಮ್ಗೆ ರಿಪ್ಲೈ ಮಾಡ್ತಾರಮ್ಮ. ಖುದ್ದಾಗಿ ಅವರೇ ಫೋನ್ ಮಾಡಿ ಮಾತನಾಡಿ ನಿಮ್ಮ ಸಲಹೆ ಖಂಡಿತ ಕೊಡ್ತಾರಮ್ಮ. ನಿಮ್ಮ ಏನೇ ತೊಂದರೆ ಇದ್ರೂ ಅವರು ಉತ್ತರ ನೀಡ್ತಾರೆ. ಧನ್ಯವಾದ ಪದ್ಮ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಕಾರ್ಯಕ್ರಮ ನೋಡ್ತಾ ಇರಿ. ಸಂಜೀವಿನಿ ಕೋಲ್ಡ್ ಲೇಸರ್ ನ ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ ಇನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಸೊಂಬೇಗೌಡ ಅಂತ ಹೇಳಿ ಹೊಳೆ ನರಸೀಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಸೊಂಬೇಗೌಡ ಅವರೇ. ಸೊಂಬೇಗೌಡ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳ್ತಿದ್ಯಾ? ಮೇಡಮ್ ಕೇಳ್ತಾ ಇದೆ ನನಗೆ. ಡಾಕ್ಟರ್ ಸ್ವಾಗತ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್, ಹೇಳಿ. ಮೇಡಮ್ ಅವರೇ, ಸರ್ ನಮಸ್ತೆ. ಹೇಳಿ ಸರ್. ಸರ್ ನನಗೆ ಬ್ಯಾಕ್ ಪೇನ್ ಇದೆ ಸರ್. ನನಗೆ ಮೊದಲು ಈ ಕೈಯಿಂದ ಪ್ರಾಬ್ಲಮ್ ಇತ್ತು, ಮಲ್ಟಿ ಹಾಸ್ಪಿಟಲ್ ಆಪರೇಷನ್ ಆಯ್ತು. ಓಕೆ ಆಪರೇಷನ್ ಆಗಿ ಸರ್ 15 ವರ್ಷ ಆಯ್ತು, ಅದಕ್ಕೆ ತೊಂದರೆ ಇರೋದು. ಓಕೆ ಏನಾದ್ರೂ ಒಂದು ಅರ್ಧ ಗಂಟೆ ಮಾಡಿದ್ರೆ ಸರ್ ಇಲ್ಲ ಸರ್, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಹಲೋ ನನಗೆ ಹಲೋ. ಅವರಿಗೆ ಜಾಯಿಂಟ್ಸ್ ಪೇನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಜಸ್ಟ್ ಓಕೆ, ಅದೇ ಈ ಲೇಸರ್ ದಿಂದ ಆಲ್ಮೋಸ್ಟ್ ಸುಮಾರು 80 to 90 ಕೇಸಸ್ಗಳಿಗೆ ರಾಮಬನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಆಲ್ಮೋಸ್ಟ್ ಜಾಯಿಂಟ್ಸ್ ಪೇನ್ ಇದ್ರೆ ನಿಮ್ಮ ಭುಜ ನೋವು ಇರಬಹುದು, ಫ್ರೋಜನ್ ಶೋಲ್ಡರ್ ಇರಬಹುದು, ಕಾಯಿ ನೋವು ಇರಬಹುದು, ಮಂಡಿ ನೋವು ಇರಬಹುದು, ಸೊಂಟ ನೋವು ಇರಬಹುದು, ಅದು ಎಲ್ಲ ಸ್ಪಾಂಡಲೈಟಿಸ್ ಅಲ್ಲಿ ಬರುತ್ತೆ. ಕುತ್ತಿಗೆ ನೋವು ಇರಬಹುದು, ಬೆನ್ನದಲ್ಲಿ ಇರಬಹುದು, ಅದಕ್ಕೆ ಲೇಸರ್ ದಿಂದ ಚಿಕಿತ್ಸೆ ಇರುತ್ತೆ. ಈಗ ಆಲ್ಮೋಸ್ಟ್ ಲಾಸ್ಟ್ 8 to 9 years ದಿಂದ ನಮ್ಮ ಲೇಸರ್ ಹೆಂಗೆ ಹೋಗ್ತಾ ಇದ್ದಾರೆ. ಐ ಕ್ಯಾನ್ ಟೆಲ್ ದ ಬೆಟ್ ಯು ದಟ್ ದಿಸ್ ಇಸ್ ದ ನೆಕ್ಸ್ಟ್ ಟೆಕ್ನಾಲಜಿ ಅಥವಾ ಮಾಡರ್ನೈಸ್ ಟೆಕ್ನಾಲಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ದ ಫ್ಯೂಚರ್. ಯಾಕೆ ಸ್ವಲ್ಪ ಕಂಡೀಷನ್ಸ್ ಗಳು ಮೆಡಿಕಲ್ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಚಿಕಿತ್ಸೆ ಇಲ್ಲ. ಈಗ ಡಯಾಬಿಟಿಕ್ ನ್ಯೂರೋಪತಿ ಇರಬಹುದು, ಡಯಾಬಿಟಿಕ್ ಫ್ರೋಜನ್ ಶೋಲ್ಡರ್ ಇರಬಹುದು, ಮೈಗ್ರೇನ್ ಇರಬಹುದು, ಅಥವಾ ವಾಸ್ಕುಲರ್ ನೆಕ್ರೋಸಿಸ್ ಅಂತ ಹಿಪ್ ಜಾಯಿಂಟ್ ಅಂತ ಇರಬಹುದು. ಅದಕ್ಕೆ 2 ಸಮಾಧಾನ ಇರುತ್ತೆ. ಒಂದು ಪೇನ್ ಕಿಲ್ಲರ್ ತಗೊಳ್ಳಿ, ಸ್ವಲ್ಪ ರಿಲೀಫ್ ಸಿಗತ್ತೆ, ತಿರ್ಗಾ ರಿಲ್ಯಾಪ್ಸ್ ಆಗತ್ತೆ. ಪೇನ್ ಕಿಲ್ಲರ್ ತಗೊಂಡ್ ನೀವು ನಿಮ್ಮ ಬಾಡಿಗನ್ನು ಹಾಲ್ ಮಾಡ್ಕೊಳ್ಳಿ, ಅಥವಾ ಪೇನ್ ಕಿಲ್ಲರ್ ಅಲ್ಲಿ ಅಡಿಕ್ಷನ್ ಆಗೋಲಿ, ಬಟ್ ಸಮಾಧಾನ ಸಿಗಲ್ಲ, ಅಥವಾ ನೆಕ್ಸ್ಟ್ ಆಪರೇಷನ್ಗೆ. ಬಟ್ ನಮ್ಮ ಲೇಸರ್ ದಿಂದ ಮೈಗ್ರೇನ್ ಇರಬಹುದು, ಹಿಪ್ ಜಾಯಿಂಟ್ ತೊಂದರೆ ಇರಬಹುದು, ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಇರಬಹುದು, ಫ್ರೋಜನ್ ಶೋಲ್ಡರ್ ಇರಬಹುದು, ಕರೆಕ್ಟ್ ಅಲ್ಲಿ ಲೇಸರ್ ತಗೊಂಡ್ರೆ, ಕರೆಕ್ಟ್ ಅಲ್ಲಿ ನಮ್ಮ ಥೆರಪಿಸ್ಟ್ ಗಳು ಅಥವಾ ನಮ್ಮ ಡಾಕ್ಟರ್ಸ್ ಗಳು ಮಾತ್ ಫಾಲೋ ಮಾಡಿದ್ರೆ 80 to 90% ಸಕ್ಸಸ್ ರೇಟ್ ಇರುತ್ತೆ. ಈ ಲೇಸರ್ ಟ್ರೀಟ್ಮೆಂಟ್ಸ್ ಗೆ ಏಜ್ ಲಿಮಿಟ್ಸ್ ಅನ್ನೋದೇನಾದ್ರೂ ಇದೆಯಾ? ಏಜ್ ಲಿಮಿಟ್ಸ್ ಇದೆ, 10 ವರ್ಷ ತನಕ ಏಜ್ ಲಿಮಿಟ್ ಇರುತ್ತೆ. ದಟ್ ಇಸ್ ದ ಥಿಂಗ್. ನೀವು ಈಗ ಮೇಲೆ ಹೋಗಿದ್ರೆ 90 ಇರಬಹುದು, 100 ಇರಬಹುದು, 110 ಇರಬಹುದು, ಏಜ್ ಲಿಮಿಟ್ಸ್ ಇರಲ್ಲ. ನಮ್ಮ ಸಂಜೀವಿನಿದಲ್ಲಿ ಮಲ್ಲೇಶ್ವರಂ ನಮ್ಮ 3rd ಫ್ಲೋರ್ ಅಲ್ಲಿ ಬ್ರಾಂಚ್ ಇದೆ. ಅಲ್ಲಿ ಲಾಸ್ಟ್ ತನಕ 97 ಏಜ್ಡ್ ಪರ್ಸನ್ ಬಂದ್ರು. ಅವರು ವೀಲ್ ಚೇರ್ ಅಲ್ಲಿ ಬಂದಿದ್ರು. ಫಸ್ಟ್ ಆಫ್ ಆಲ್ ಸ್ವಲ್ಪ ಟ್ರೀಟ್ಮೆಂಟ್ ಆದ್ಮೇಲೆ ವಾಕರ್ ಅಲ್ಲಿ ಬಂದ್ರು. ಆದ್ಮೇಲೆ ಒಂದು ಜನದು ಸಪೋರ್ಟ್ ಗೆ ಅವ್ರು ಬಂದಿದ್ದಾರೆ. ಸಾಕಷ್ಟು ಇಂಪ್ರೂವೈಸೇಷನ್ ಅಲ್ಲೇ ಕಾಣ್ತಿದೆ ಅವರಿಗೆ. ದಟ್ ಇಸ್ ದ ಥಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್. ಈಗ ಒಬ್ರು ಪೇಷಂಟ್ ಫೋನ್ ಮಾಡಿದ್ರು, ಹೇಳಿದ್ರು ತಾನೆ, ಈಗ 2012-13 ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು, ಇವ್ರು ಆರಾಮ ಇದ್ದಾರೆ. ಆ ತರ ಸುಮಾರು ಎಕ್ಸಾಂಪಲ್ಸ್ ನಮ್ಮಲ್ಲಿ ಇದ್ರೆ, ಈಗ ನಿಮ್ದು RBI ದಲ್ಲಿ ಮ್ಯಾನೇಜರ್ ಇರಬಹುದು, ಅಥವಾ DCP ತನಕನು ಪೇಷಂಟ್ ನಮ್ಮಲ್ಲಿ ಬಂದ್ರು, ಅಥವಾ ಆಟೋ ಡ್ರೈವರ್ ಅಲ್ಲ. ಸೊ ಎಲ್ಲಾ ಕ್ಲಾಸ್ ಜನಗಳು ಬಂದ್ರೆ, ಬಿಕಾಸ್ ಇಟ್ ಇಸ್ ವೆರಿ ಎಕನಾಮಿಕಲ್, ಕರೆಕ್ಟ್ ಅಲ್ಲಿ ನೀವು ತಗೊಂಡ್ರೆ ಯು ಕ್ಯಾನ್ ಸಿ ದ ರಿಸಲ್ಟ್. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ವಲ್ಪ ದಿನ ತಗೊಂಡ್ರೆ. ಜೊತೆಗೆ ನಮ್ಮಲ್ಲಿ ಸೈಕಾಲಜಿಸ್ಟ್ ಇದಾರೆ, ಡಯಟಿಷಿಯನ್ ಇದಾರೆ, ಎಲ್ಲಾ ತರ ಡಾಕ್ಟರ್ಸ್ ಗಳು ಇದಾರೆ. ವಿಲ್ ಗಿವ್ ದಮ್ ಎ ಗುಡ್ ಲೈಫ್. ಒಂಥರ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸಂಜೀವಿನಿ ಕೋಲ್ಡ್ ಲೇಸರ್.
ಓಕೆ, ಇನ್ನು ಮಂಡಿ ನೋವಿನ ಜಾಯಿಂಟ್ ಸಂಧಿವಾತದ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರತಿಯೊಂದು ಏಜ್ ಅವರಿಗೂ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಫ್ರಮ್ 16, 17, 18 ಇಂದ 50, 60 ವರೆಗೂ ಜಾಯಿಂಟ್ ಪೇನ್ಗೆ ವೇಟ್ ಮೇನ್ ರೀಸನ್. ಒನ್ ಆಫ್ ದ ರೀಸನ್ ಅಂತ ಹೇಳಕ್ಕಾಗತ್ತೆ. ಈಗ ಜಾಯಿಂಟ್ ಪೇನ್ ಸುಮಾರು ತರ ಇರುತ್ತೆ. ಈಗ ಸಂಧಿವಾತದಿಂದ ಮಲ್ಟಿಪಲ್ ಜಾಯಿಂಟ್ ಪೇನ್ ಬರುತ್ತೆ, ಅದು ರುಮೈಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀನಿ. ಒಂದೊಂದ್ಸಲಿ ನಮ್ಮ ಬ್ಲಡ್ ದಲ್ಲಿ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಗೌಟಿ ಆರ್ಥರೈಟಿಸ್ ಬರುತ್ತೆ, ಹೆಬ್ಬೆಟ್ ನೋವು, ಬೆಲರು ನೋವು, ಹಿಮ್ರಿ ನೋವು, ಅದು ಬೇರೆ ತರ ಇರುತ್ತೆ. ಒಂದೊಂದ್ಸಲಿ ನಮ್ಮ ಬ್ಲಡ್ ದಲ್ಲಿ HLA-B27 ಅಂತ ಒಂದು ಇದೆ, ಅದು ಜಾಸ್ತಿ ಆಗಿದ್ರೆ ಸೊಂಟದಿಂದ ಕುದ್ಗೆ ತನಕ ಪೂರ್ತಿ ನಮ್ಮ ಸ್ಪೈನ್ ಸ್ಟಿಫ್ನೆಸ್ ಬರುತ್ತೆ, ಬೆಂಬೋ ಸ್ಪೈನ್ ಆಗುತ್ತೆ, ಅವ್ರಿಗೆ ಬಗೆಯಕ್ಕಾಗಲ್ಲ, ಮರ್ಚಕ್ಕಾಗಲ್ಲ, ಕರೆಕ್ಟ್ ಅಲ್ಲಿ ಮಲ್ಕರಕ್ಕಾಗಲ್ಲ, ಆ ತರ ತೊಂದರೆಗಳು ಬರುತ್ತೆ. ಸೊ ಆ ತರ ರಕ್ತದಿಂದ ಸಂಬಂಧಪಟ್ಟ ತೊಂದರೆ ಇದ್ರೆ ಲೇಸರ್ ಗುಣ ಮಾರುತ್ತೆ. ಬಟ್ ಆ ಯಾಕೆ ತೊಂದರೆ ಬಂದಿದೆ, ಯಾಕೆ ದಟ್ ಈಸ್ ಎ ಆಟೋಇಮ್ಯೂನ್ ಡಿಸಾರ್ಡರ್. ಈಗ ಸೋರಿಯಾಸಿಸ್ ಇರಬಹುದು, ಡಯಾಬಿಟಿಸ್ ಇರಬಹುದು, ಆ ತರ ತೊಂದರೆಗಳಿಂದ ಪೇನ್ ಬಂದ್ರೆ ಅಥವಾ ನರ ಡ್ಯಾಮೇಜ್ ಆಗಿದ್ರೆ ಆ ತೊಂದರೆಗಳು ನಮ್ಗೆ ಚಿಕಿತ್ಸೆ ಕೊಡಬೇಕು. ಸೊ ನಮ್ಮಲ್ಲಿ ಡಾಕ್ಟರ್ ಪ್ರಕಾಶ್ ಪೈ ಇದ್ದಾರೆ, ಡಾಕ್ಟರ್ ಹಿರೇಮಠ್ ಇದ್ದಾರೆ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಡಾಕ್ಟರ್. ಅವ್ರು ಕರೆಕ್ಟ್ ಅಲ್ಲಿ ಗೈಡ್ಸ್ ಕೊಟ್ರೆ ಆ ತೊಂದರೆ ಯಾಕೆ ಇನ್ಫೆಕ್ಷನ್ ಆಗಿದೆ ಅಥವಾ ಶುಗರ್ ಹೆಂಗೆ ಕಂಟ್ರೋಲ್ ಮಾಡಬೇಕು, ಬಿಬಿಗೆ ಹೆಂಗೆ ಕಂಟ್ರೋಲ್ ಅಲ್ಲಿ ಇರಬೇಕು, ಅದು ಎಲ್ಲ ಕರೆಕ್ಟ್ ಗೈಡೆನ್ಸ್ ಫಾಲೋ ಮಾಡಿದ್ರೆ ಅದನ್ನು ಅವ್ರಿಗೆ ಆರಾಮ ಸಿಗತ್ತೆ. ಜೊತೆಗೆ ಬಿಕಾಸ್ ಆಫ್ ಶುಗರ್ ಏನ್ ತೊಂದರೆ ಅವ್ರಿಗೆ ಆಗಿದೆ, ನರ ಡ್ಯಾಮೇಜ್ ಇರಬಹುದು, ಭುಜ ನೋವು ಇರಬಹುದು, ಅದನ್ನು ಲೇಸರ್ ಕೊಟ್ರೆ ಗುಣ ಆಗುತ್ತೆ. ಈಗ ಡಯಾಬಿಟಿಸ್ ಅಂತಿದಂಗೆ ನಾನು ಹೇಳಕ್ ಬಂದೆ, ಮಧುಮೇಹ ಅನ್ನೋದು ಪ್ರತಿಯೊಬ್ಬರಿಗೂ ಇವಾಗ ನಮ್ಮ ಇಂಡಿಯಾದಲ್ಲಿ ರೇಷಿಯೋ ಅದೇ ಜಾಸ್ತಿ ಇದೆ. ಸೊ ಡಯಾಬಿಟಿಸ್ ಅಂದ್ರೆ ಎಲ್ಲಾ ರೀತಿಯೂ ಕವರ್ ಆಗಿರುತ್ತೆ. ಜಾಯಿಂಟ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್, ಭುಜದ ನೋವು ಅಂಡ್ ಅಂಗಾಲ್ ಉರಿನೂ ಕೂಡ ಇರುತ್ತೆ. ಸೊ ಅಂತವರಿಗೆ ನೀವು ನಿಮ್ಮ ಸಂಜೀವಿನಿ ಕೋಲ್ಡ್ ಲೇಸರ್ ಅಲ್ಲಿ ಯಾವ ರೀತಿ ಡಯಾಗ್ನೋಸಿಸ್ ಮಾಡ್ತೀರಾ? ಫಸ್ಟ್ ಅವ್ರಿಗೆ ಒಂದು ಪ್ರಾಪರ್ ಒಂದು ಪ್ರೋಟೋಕಾಲ್ ತಗೋತೀನಿ. ಅವ್ರಿಗೆ ಎಷ್ಟು ವರ್ಷದಿಂದ ಅವ್ರಿಗೆ ಡಯಾಬಿಟಿಸ್ ಇದೆ, ಅಥವಾ ಅವ್ರು ಶುಗರ್ ಪೇಷಂಟ್ ಮಾತ್ರ ಇಲ್ಲ, ಯಾರು ಪೇಷಂಟ್ ಬಂದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ ನಾನು ಶುರು ಮಾಡಲ್ಲ. ಫಸ್ಟ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಫಿಸಿಕಲ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಅಕಸ್ಮಾತ್ ಬ್ಲಡ್ ಟೆಸ್ಟ್ ಬೇಕು ಇದ್ರೆ ಅಥವಾ MRI ಬೇಕು ಇದ್ರೆ ಅದಕ್ಕೆ ನಾನು ಕೇಳಿಸ್ತೀನಿ. ನೆಕ್ಸ್ಟ್ ಅವ್ರ ಹಿಸ್ಟ್ರಿ ತಗೋತೀನಿ. ವಿ ಶುಡ್ ನೋ ಯಾಕೆ ಅವ್ರಿಗೆ ನೋವು ಆಗ್ತಾ ಇದೆ, ಎಷ್ಟು ವರ್ಷದಿಂದ ನೋವಿದೆ. ಅದಾದ್ಮೇಲೆ ನಾನು ಸಿವಿಯಾರಿಟಿ ಡಿಸೈಡ್ ಮಾಡ್ತೀನಿ. ಎಕ್ಯೂಟ್ ಇದೆ, ಕ್ರೋನಿಕ್ ಇದೆ, ಸಬ್ ಎಕ್ಯೂಟ್ ಇದೆ. ಆಮೇಲೆ ನಮ್ಮ ಪ್ರೋಟೋಕಾಲ್ ಇರುತ್ತೆ. ಈಗ ಒಬ್ರು ನೋವು ಬಂದ ತಕ್ಷಣ ಅಥವಾ ಅವ್ರ ಏಜ್ ಕಡಿಮೆ ಇದ್ರೆ ಬಂದ್ರೆ ಅವ್ರಿಗೆ ಪ್ರೋಟೋಕಾಲ್ ಬೇರೆ ತರ ಇರುತ್ತೆ. ಯಾರು ಒಂದು 5 ವರ್ಷ 10 ವರ್ಷದಿಂದ ಸಫರ್ ಮಾಡ್ತಾ ಇದ್ದಾರೆ, ಏಜ್ ಬಹಳ ಆಗಿದೆ, ಮೂಳೆ ಬಹಳ ಡ್ಯಾಮೇಜ್ ಆಗಿದೆ, ರೇಂಜ್ ಇಲ್ಲ, ಊತ ಇದೆ, ಆ ತರ ಪೇಷಂಟ್ಸ್ಗೆ ಬೇರೆ ತರ ಪ್ರೋಟೋಕಾಲ್ ಇರುತ್ತೆ. ಸೊ ಕರೆಕ್ಟ್ ಅಲ್ಲಿ ಡಯಾಗ್ನೋಸ್ ಮಾಡಿ ಒಂದು ಫ್ರೇಮ್ ವರ್ಕ್ ಮಾಡಿ ನಮ್ಮ ಟ್ರೀಟ್ಮೆಂಟ್ ಕೊಟ್ರೆ ಖಂಡಿತ ಗುಣ ಆಗುತ್ತೆ. ನಥಿಂಗ್ ಟು ವರಿ, ಈಚ್ ಪೇಷಂಟ್ಸ್ಗೆ ಡಿಫ್ರೆಂಟ್ ರೀತಿಯಲ್ಲಿ ನೀವು ಅವ್ರನ್ನ ಡಯಾಗ್ನೋಸಿಸ್ ಮಾಡ್ತೀರಾ. ನೀವು ಧನಲಕ್ಷ್ಮಿ ಅವರೇ, ಇಷ್ಟು ಸಾಕಷ್ಟು ವರ್ಷಗಳಿಂದ ನಿಮ್ದು ಸೆಂಟರ್ ಇದೆ, ಅಲ್ಲಿ ಪೇಷಂಟ್ಸ್ ಬರ್ತಿದ್ದಾರೆ, ಯಾವ ರೀತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ? ಅಂದ್ರೆ ಯಾವ ಪೇಷಂಟ್ಸ್ ಎಲ್ಲ ಬಂದು ನಿಮಗೆ ಸಕ್ಸಸ್ ರೇಟ್ ಈ ತರ ಆಗಿದೆ, ನಮಗೆ ನಿಮ್ಮಲ್ಲಿ ತಗೊಂಡಿರೋ ಟ್ರೀಟ್ಮೆಂಟ್ ಇಂದ ಸಮಾಧಾನ ಆಗಿದೆ ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. 2011 ಈಗ ನಿನ್ನೆ ಒಂದು ಫೋನ್ ಬಂತು, ವಿಜಯ್ ಕುಮಾರ್ ಅನ್ಬಿಟ್ಟು 2011 ಅಲ್ಲಿ ಅವ್ರು ತಗೊಂಡಿದ್ದಾರೆ, 13 ಅಲ್ಲಿ ಅವರ ಬ್ರದರ್ಗೆ ಏನೋ ಕೊಡ್ಸಿದ್ದಾರೆ. ಈಗ ನಿನ್ನೆ ಒಂದು 3-4 ಜನ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅನ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಕೊಡ್ತೀವಿ ಮೇಡಮ್, ಅಲ್ಲೇ ಇದೆಯಾ ಚೇಂಜ್ ಮಾಡಿದಾರ ಅಂತ ಕೇಳಿದ್ರು. ಜಾಗ ಏನಾದ್ರು ಸ್ವಲ್ಪ ಮಿಸ್ಗೈಡ್ ಆಗಿರುತ್ತೆ, ಇವಾಗ ಎಲ್ಲೋ ಹೋಗಿರ್ತಾರೆ, ಎಲ್ಲ ಹೇಳ್ತಿದ್ದಾರೆ ಏನೋ ಲೇಸರ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ, ನಿಜಾನ ಅಂತ ಕೇಳಿದ್ರು. ಈಗ ಏನಾನ ಚೇಂಜ್ ಮಾಡಿದೀರಾ ಅಂತ. ಇಲ್ಲ ನಮ್ದು ಆ ರೀತಿ ಇಲ್ಲ, ಮೊದಲನೇ ದಿವಸದಿಂದ ಪ್ರತಿಯೊಂದು ಸೆಂಟರ್ ಅಲ್ಲೂ ಇವತ್ತಿಗೇನಿದೆಯೋ ಎಲ್ಲಾ ಮಿಷಿನ್ಸ್ ಒಂದೇ ತರ ಇದೆ, ಒಂದೇ ಪ್ರೊಸೀಜರ್ ಅಲ್ಲೇ ಎಲ್ಲ ಫಾಲೋ ಮಾಡ್ತಿದ್ದಾರೆ, ಏನು ಚೇಂಜಸ್ ಇಲ್ಲ. ಡೇ 1 ಏನಿದೆಯೋ ಅದೇ ತರ ಮಿಷಿನ್ಸ್ ಇವತ್ತಿಗೂ ಇದೆ, ಅದೊಂದು ಹೇಳ್ತೀನಿ. ಮತ್ತೆ ಅವ್ರಿಗೆ ಡೌಟ್ ಇತ್ತು, ಏನಾನ ಚೇಂಜ್ ಮಾಡಿದ್ದೀರಾ ಅಥವಾ ಲೇಸರ್ ವರ್ಕ್ ಆಗಲ್ವಾ, ಬೇರೆ ಎಲ್ಲೋ ಯಾವ್ದೋ ಲೇಸರ್ ತಗೊಂಡಿರ್ತಾರೆ ಯಾರಾದ್ರೂ, ಅವ್ರಿಗೆ ಸಕ್ಸಸ್ ರೇಟ್ ಇರೋದಿಲ್ಲ. ಸಪೋಸ್ ನನಗೆ ಆಗಿದ್ರು ನಾನು ಎಲ್ಲಾದ್ರೂ ತಗೊಂಡ್ರೆ ನಾನು ಹೇಳದಂಗೆ ಲೇಸರೇ ವರ್ಕ್ ಆಗಲ್ಲ ಅನ್ನೋಂಗ್ ನಾವು ಹೇಳ್ಬಿಡ್ತೀವಿ. ನಾನಾದ್ರೂ ಅದೇ ಹೇಳ್ತೀನಲ್ವಾ, ಆತರ ಹೆದರ್ಕೊಳ್ಳೋಕ್ ಅವಶ್ಯಕತೆ ಖಂಡಿತ ಇಲ್ಲ. ನಮ್ ಲೇಸರ್ ಎಲ್ಲಾ ಕಡೆ ಒಂದೇ ಲೇಸರ್ ಇದೆ, ಎಲ್ಲಾ ಡಾಕ್ಟರ್ಸ್ ಹಳೆ ಡಾಕ್ಟರ್ಸ್ಗೆ ಇವತ್ತಿಗೂ ಇದಾರೆ, ಅದ್ರಲ್ಲಿ ಯಾವ್ದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ಅವ್ರು ಬರ್ಬೋದು ಅಂತ ನಾನು ನಿನ್ನೆ ಹೇಳಿದ್ದೀನಿ. ಅಷ್ಟು ಅವ್ರು ತುಂಬಾ ಖುಷಿ ಪಟ್ರು. ಅವತ್ತಿಗೆ ನಾನು ತುಂಬಾ ಸಫರ್ ಮಾಡಿದೆ, ಫ್ರೋಸನ್ ಶೋಲ್ಡರ್ ಆಗಿತ್ತು ಅವ್ರ ಮಿಸಸ್ಗೆ. ಅವ್ರಿಗೆ ಪೂರ್ತಿ ಕೈ ಎತ್ತಕ್ ಆಗ್ತಾ ಇರ್ಲಿಲ್ಲ, ಬ್ಲೌಸ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವ್ರಿಗೆ ಏನ್ ಆಗ್ತಿದೆ ಅಂತ ಫಸ್ಟ್ ನಮ್ಗೆ ಹೇಳಲೇ ಇಲ್ಲ, ಬಂದಿತ್ತು. ಫಸ್ಟ್ ಅಳ್ತಾ ಇದ್ರು ಹೊರತು ಅವ್ರು ಏನು ಹೇಳಿಲ್ಲ, ಏನಾಗ್ತಿದೆ ಹೇಳಿಮ್ಮ ಅಂದ್ರೆ ಅವ್ರ ಹಸ್ಬೆಂಡ್ ಹೇಳಿದ್ರು ಮತ್ತೆ ಬರ್ದಿದ್ರು ಫ್ರೋಸನ್ ಶೋಲ್ಡರ್ ಅನ್ಬಿಟ್ಟು, ಪೇನ್ ಇದೆ ಅನ್ಬಿಟ್ಟು. ಬಟ್ ಅವ್ರು ಹೇಳ್ಕೊಡೋ ಪರಿಸ್ಥಿತಿಲೇ ಇರ್ಲಿಲ್ಲ, ಒಂದು ಚೂರು ಈ ಕೈ ಎತ್ತೋ ಸ್ಥಿತಿಲೇ ಇರ್ಲಿಲ್ಲ, ತಲೆ ಬಚ್ಕೊಳಕ್ ಆಗ್ತಿಲ್ಲ, ನಾನು ಡಿಪೆಂಡ್ ಆಗ್ಬೇಕು ಬೇರೆಯವ್ರನ್ನ, ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ರು. ಅದೇ ಇವತ್ತಿನ ದಿವಸ ಫೋನ್ ಮಾಡಿ ಮಾತಾಡ್ಸಿದ್ರು ನಿನ್ನೆ, ತುಂಬಾ ಖುಷಿ ಆಯ್ತು. ಅವತ್ತಿಂದ ಇವತ್ತಿಗೆ ಅದ್ ನೀವೇನ್ ಹೇಳಿದ್ರು ಅದು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದ್ ಸ್ವಲ್ಪನೂ ನೋವಿಲ್ಲ, ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಅದ್ ಕೇಳಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆದಷ್ಟು ತುಂಬಾ ಸಾಕಷ್ಟು ಸಾವಿರಾರು ಜನಗಳು ಈ ರೀತಿ ಫೋನ್ ಮಾಡಿ ಮಾತನಾಡಿಸ್ತಾರೆ, ಆ ಕಡೆ ಬಂದಾಗ ಬರ್ತಾರೆ. ಸಾಕಷ್ಟು ನಮ್ಗೆ ಬೇರೆ ಅಡ್ವರ್ಟೈಸ್ಮೆಂಟ್ ಗಿಂತಲೂ ನಮ್ಗೆ ಅವರು ಸಕ್ಸಸ್ ಆಗಿರೋರು
ಹೇಳಿ ಕಳಿಸ್ತಾರಲ್ಲ, ಅಡ್ವರ್ಟೈಸ್ಮೆಂಟ್ ತುಂಬಾನೇ ಅದು ತುಂಬಾ ಚೆನ್ನಾಗಿ ಅದು ಜನ ಬರ್ತಾರ ಅದ್ರಲ್ಲೇ ಹೆಚ್ಚಿಗೆ ನಮ್ಗೆ ಜನ ಬರೋದು. ಬೇರೆ ಆಡ್ಸ್ ಕೊಡೋದು ಅದಕ್ಕಿಂತ ಬಟ್ ನೆಗೆಟಿವ್ಸ್ ಇರುತ್ತೆ, ಅದೇ ಹೇಳಿದ್ನಲ್ಲ, ಬೇರೆ ಎಲ್ಲೋ ತಗೊಂಡಿರ್ತಾರೆ, ಅವ್ರಿಗೆ ಫೇಲ್ಯೂರ್ ಆಗಿರೋದು, ಇಲ್ಲ ಲೇಸರೇ ತಗೋಬೇಡಿ ಅದು ಆಗೋದೇ ಇಲ್ಲ ಅಂತ ಹೇಳೋ ಜನನು ಇದ್ದಾರೆ. ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ನಮ್ಮ ಸಂಜೀವಿನಿನಲ್ಲಿ ಖಂಡಿತ ಇಲ್ಲ. ಓಕೆ, ಥ್ಯಾಂಕ್ ಯು. ಇನ್ನು ಡಾಕ್ಟರ್, ನಾವು ವರ್ಕ್ ಸ್ಟೈಲ್ ಮತ್ತೆ ಲೈಫ್ ಸ್ಟೈಲ್, ಇದು ಈ ಜಾಯಿಂಟ್ ಪೇನು, ಮೈಗ್ರೇನು, ಡಯಾಬಿಟಿಸ್, ಈ ಎಲ್ಲಾ ಒಂದು ತೊಂದರೆಗೆ ಯಾವ ರೀತಿ ಎಫೆಕ್ಟಿವ್ ಆಗಿದೆ? ಬಹಳ ಎಫೆಕ್ಟಿವ್ ಇರುತ್ತೆ. ಸ್ಪೆಷಲಿ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ, ಈಗ ಯಾರು ಫೀಲ್ಡ್ ವರ್ಕ್ ಜಾಸ್ತಿ ಮಾಡ್ತಾರೆ ಅಥವಾ IT ಸೆಕ್ಟರ್ ಜನಗಳು ತುಂಬಾ ಟೈಮ್ ಕುತ್ಕೋಬೇಕು, ಕಂಪ್ಯೂಟರ್ ಮುಂದೆ ಕೆಲಸ ಮಾಡಬೇಕು, ಅವ್ರಿಗೆ ಜಾಸ್ತಿ ಈಗ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಕೈ ಹುರಿ ಬರುತ್ತೆ, ಅದು ಒಂದು ಕಂಡೀಷನ್ ಇರುತ್ತೆ. ಶೋಲ್ಡರ್ ಪೇನ್, PS ಶೋಲ್ಡರ್ ಅಥವಾ ಫ್ರೋಜನ್ ಶೋಲ್ಡರ್ ಅದು ಬರುತ್ತೆ. ಜೊತೆಗೆ ಸ್ಪಾಂಡಲೈಟಿಸ್, ಕುದ್ಗೆ ಸ್ಪಾಂಡಲೈಟಿಸ್ ಇರ್ಬೋದು, ಸೊಂಟ ಸ್ಪಾಂಡಲೈಟಿಸ್ ಇರ್ಬೋದು, ನೆಕ್ಸ್ಟ್ ಸ್ಟೇಜ್ಗೆ ಕಾಲ್ ಹುರಿ, ಜೂಮ್, ಸೈಟಿಕ್ ಅಂತ ಆ ತರ ಕಂಡೀಷನ್ಸ್ ಇರುತ್ತೆ. ಸೊ ನಮ್ಮಲ್ಲಿ ಬಂದ್ರೆ ಅವರು ಆಕ್ಯುಪೇಷನ್ ಸ್ಟೈಲಿಸ್ಟ್ ಹೆಂಗೆ ಇರುತ್ತೆ ಅಥವಾ ಆರ್ಗನೋಮಿಕಲ್ ಚೇಂಜಸ್ ಗಳು ಹೆಂಗಿರುತ್ತೆ ಅದನ್ನ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಟ್ರೀಟ್ಮೆಂಟ್ ಒಂದೇ ಸಲ ಆಯ್ತು, ಅವ್ರಿಗೆ ಈಗ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ, ಆ ಪರಿಸ್ಥಿತಿ ಬಂದ್ರೆ ಅವ್ರ ಮಾಂಸಖಂಡ ಶಕ್ತಿಗೋಸ್ಕರ ಅಥವಾ ಸ್ಟಿಫ್ನೆಸ್ ಕಮ್ಮಿ ಆಗ್ಬೇಕು ಅಂತಕೋಸ್ಕರ ಅಥವಾ ರೇಂಜ್ ತಿರ್ಗಾ ಅವ್ರಿಗೆ ಬರಬೇಕೋಸ್ಕರ ಸ್ವಲ್ಪ ಎಕ್ಸರ್ಸೈಸ್ ಗಳು ಹೇಳ್ತೀನಿ. ಒಂದೊಂದ್ಸಲಿ ಪೇಷಂಟ್ಸ್ಗೆ ಏನಾಗುತ್ತೆ, ವಿಟಮಿನ್ ಡಿ ಅಥವಾ ವಿಟಮಿನ್ B6, ವಿಟಮಿನ್ B12 ಆ ತರ ಕಡಿಮೆ ಇದ್ರೆ ಬಾಡಿ ಅಷ್ಟು ರೆಸ್ಪಾನ್ಸಿವ್ ಇರಲ್ಲ. ಸೊ ಆ ಸಪ್ಲಿಮೆಂಟ್ಸ್ ಗಳು ಕೊಟ್ರೆ ಆಟೋಮೆಟಿಕಲಿ ವಿಟಮಿನ್ ಡಿ, ವಿಟಮಿನ್ B6 ಆ ತರ ಇದು ಬಂದ್ರೆ ಲೇಸರ್ದು ಎಫೆಕ್ಟ್ 100% ಇರುತ್ತೆ. ಸೊ ಒಂದೇ ಸಲ ಬಂದ್ರೆ ಅವ್ರು ಟೋಟಲ್ ಫ್ರೇಮ್ ವರ್ಕ್ ಮಾಡಿ ಅವ್ರ ಲೈಫ್ ಸ್ಟೈಲ್ದು, ಅವ್ರ ಊಟದಲ್ಲಿ ಹೆಂಗೆ ಇರಬೇಕು, ಹೆಂಗೆ ಅವ್ರಿಗೆ ಅದು ಮೇಂಟೈನ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು ಹೆಂಗೆ, ಅದು ಎಲ್ಲ ಕರೆಕ್ಟ್ ಅಲ್ಲಿ ಗೈಡ್ಲೈನ್ ಕೊಟ್ರೆ ಅವ್ರು ಫಾಲೋ ಮಾಡಿದ್ರೆ ಆ ತಕ್ಷಣ ನೋವು ಕಡಿಮೆ ಆಗತ್ತೆ, ಜೊತೆಗೆ ಪದೇ ನೋವುಗಳು ರಿಲ್ಯಾಪ್ಸ್ ಆಗಲ್ಲ. ಸೊ ಈಗ ಮಲ್ಲೇಶ್ವರಂ ಅಲ್ಲಿ ಆಲ್ರೆಡಿ ಮೇಡಮ್ ಹೇಳಿದ್ರು, 15 ಕ್ರೋಸ್ ಅಲ್ಲಿ ನಮ್ಮ ಸೆಂಟರ್ ಇದೆ, ಅದೇ ನಮ್ಮ ಮೇನ್ ಕಾರ್ಪೊರೇಟ್ ಆಫೀಸ್. ನೆಕ್ಸ್ಟ್ ಜಯನಗರ್, ಆಮೇಲೆ ಹೆನ್ನೂರ್ ಜಂಕ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಹುಬ್ಳಿದಲ್ಲಿನೂ ನಮ್ಮ ಕ್ಯಾಂಪ್ ಇದೆ. ಇವತ್ತು ಡಾಕ್ಟರ್ ಸಿಗ್ತಾರೆ, ನೆಕ್ಸ್ಟ್ ನಾಳೆದೂ ಸಿಗ್ತಾರೆ. 1ನೇ ತಾರೀಕಿನಿಂದ 5ನೇ ತಾರೀಕು ತನಕ ಗುಲ್ಬರ್ಗಾದಲ್ಲಿ ನಮ್ಮಲ್ಲಿ ಕ್ಯಾಂಪ್ ಇದೆ. 6ನೇ ತಾರೀಕಿನಿಂದ 10ನೇ ತಾರೀಕು ತನಕ ನಮ್ಮ ತುಮಕೂರದಲ್ಲಿ ಕ್ಯಾಂಪ್ ಇರುತ್ತೆ. ನೆಕ್ಸ್ಟ್ 15ದಿಂದ 19 ತಾರೀಕು ತನಕ ಶಿವಮೊಗ್ಗದಲ್ಲಿ ನಮ್ಮ ಕ್ಯಾಂಪ್ ಇದೆ. ಸೊ ಎಲ್ಲಿ ಜನಗಳು ಹತ್ರ ಆಗತ್ತೆ, ಒಂದು 5 ದಿನ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ, ಕರೆಕ್ಟ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ಗುಣ ಸಿಗತ್ತೆ. ಪ್ಲಸ್ ನಮ್ಮ ಮಾತುಗಳು ಅಥವಾ ನಮ್ಮ ಥೆರಪಿಸ್ಟ್ ಮಾತುಗಳು ಫಾಲೋ ಮಾಡಿದ್ರೆ ಪದೇ ಆ ನೋವುಗಳು ಬರಲ್ಲ. ಬಟ್ ಎಷ್ಟು ದಿನ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು, ಇದು ಫಸ್ಟ್ ನಮ್ಮ ಪೇಷಂಟ್ ನೋಡಿ ಎಕ್ಸಾಮಿನ್ ಮಾಡಿ ಅವ್ರ ಸಿವಿಯಾರಿಟಿ ಮೇಲೆ ನಾನು ಡಿಸೈಡ್ ಆಗ್ತೀನಿ. ಸ್ವಲ್ಪ ದಿನದಲ್ಲಿನೂ ಕಮ್ಮಿ ಆಗಕ್ಕೆ ಪೇಷಂಟ್ ಇದ್ದಾರೆ ಅಥವಾ ಸುಮಾರು ವರ್ಷದಿಂದ ಸಫರ್ ಮಾಡ್ತಾ ಇದ್ದಾರೆ, ತುಂಬಾ ಡ್ಯಾಮೇಜ್ ಆಗಿದೆ, ಎಲೋಪತಿ ಇರ್ಬೋದು, ಆಯುರ್ವೇದಿ ಇರ್ಬೋದು, ಹೋಮಿಯೋಪತಿ ಎಲ್ಲ ಟ್ರೈ ಮಾಡಿನೂ ಪೇಷಂಟ್ ನಮ್ಮಲ್ಲಿ ಬಂದ್ರು, ಅವರು ವಾಸಿಯಾಗಿ ಹೋಗಿದ್ದಾರೆ. ಆ ತರನು ಪೇಷಂಟ್ಸ್ ಇದ್ದಾರೆ. ಓಕೆ, ಕಾರ್ಯಕ್ರಮಕ್ಕೆ ಬಂದು ಕೋಲ್ಡ್ ಲೇಸರ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿನ ತಿಳಿಸ್ಕೊಟ್ರಿ. ನಮಸ್ತೆ ಡಾಕ್ಟರ್. ನಿಮಗೂ ಕೂಡ ನಮಸ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಎಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮಗೆ ಹತ್ತಿರವಾಗುವಂತಹ ಬ್ರಾಂಚ್ಗೆ ಹೋಗಿ ಸಂಜೀವಿನಿ ಕೋಲ್ಡ್ ಲೇಸರ್ ಅಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.